ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ನಾನು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಸಾಕಷ್ಟು ಜನಕ್ಕೆ ಕುತ್ತಿಗೆ ಭಾಗದಲ್ಲಿ ತುಂಬಾನೇ ಕಪ್ಪಾಗಿರುತ್ತೆ. ಇದನ್ನ ಯಾವ ರೀತಿ ಹೋಗಿಸ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿ ಕೊನೆ ತನಕ ನೋಡಿ. ಆದಷ್ಟು ಈ ವಿಡಿಯೋನ ನನ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ, ಹಾಗೆ ಮರಿದೇನೆ ಲೈಕ್ ಮಾಡ್ತೀರಾ ಅಲ್ವಾ. ಸೊ ಮೊದಲನೇದಾಗಿ ಯಾಕೆ ಕುತ್ತಿಗೆ ಹತ್ರ ಕಪ್ಪಾಗುತ್ತೆ ಅಂತ ತಿಳ್ಕೊಳ್ಳೋಣ. ನಾನು ಹೇಳೋ ಈ ಒಂದು 5 to 6 ರೀಸನ್ಸ್ ಇಂದಾನೆ ಯೂಶುವಲಿ ಕುತ್ತಿಗೆ ಹತ್ರ ಕಪ್ಪಾಗೋದನ್ನ ನಾವು ಕಾಣ್ಬೋದು. ಮೊದಲನೇದು ಬಂದು ಇನ್ಸುಲಿನ್ ರೆಸಿಸ್ಟೆನ್ಸಿ ಜಾಸ್ತಿ ಆದಾಗ ಈ ಕುತ್ತಿಗೆ ಹತ್ರ ಕಪ್ಪಾಗಿರೋದನ್ನ ನಾವು ಕಾಣ್ಬೋದು. ಇನ್ನು ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಲೈಕ್ PCOS ಇದ್ದಾಗೂ ಕೂಡ ನಿಮಗೆ ಡಾರ್ಕ್ ಪಿಗ್ಮೆಂಟೇಷನ್ ಅನ್ನೋದು ಕಾಣ್ಬೋದು. ಇನ್ನು ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ, ನಿಮ್ಮ ಊಟದಲ್ಲಿ ಏನಾದರೂ ಏರುಪೇರು ಆದಾಗ ಕೂಡ ನಾವು ಈ ರೀತಿ ಡಾರ್ಕ್ ಪಿಗ್ಮೆಂಟೇಷನ್ ಅನ್ನೋದು ಕಾಣ್ಬೋದು. ಇನ್ನು ಫೋರ್ತ್ ಪಾಯಿಂಟ್ ಬಂದ್ಬಿಟ್ಟು ಸಡನ್ ಆಗಿ ವೇಟ್ ಗೇನು ಅಥವಾ ವೇಟ್ ಲಾಸ್ ಆದಾಗ ಕೂಡ ನಾವು ಈ ರೀತಿ ಪಿಗ್ಮೆಂಟೇಷನ್ ಅನ್ನೋದು ಕಾಣ್ಬೋದು. ಹಾಗೆ ಫಿಫ್ತ್ ಪಾಯಿಂಟ್ ಬಂದ್ಬಿಟ್ಟು ಸನ್ ಎಕ್ಸ್ಪೋಜರ್ಸ್, ನೀವು ಜಾಸ್ತಿ ಬಿಸಿಲಲ್ಲಿ ಅಡ್ಡಾಡ್ತಿದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರೆ ಈ ರೀತಿ ಡಾರ್ಕ್ ಪಿಗ್ಮೆಂಟೇಷನ್ ಅನ್ನೋದು ಕಾಣಿಸ್ಕೊಳ್ತಾ ಹೋಗುತ್ತೆ ನೆಕ್ಕಲ್ಲಿ. ಇನ್ನು ಸಿಕ್ಸ್ತ್ ಪಾಯಿಂಟ್ ಬಂದ್ಬಿಟ್ಟು ಸಡನ್ ಆಗಿ ವೇಟ್ ಗೇನು ವೇಟ್ ಲಾಸ್ ಆಗೋದ್ರಿಂದ ಪ್ರೆಗ್ನೆನ್ಸಿ ಟೈಮಲ್ಲಿ ಆವಾಗ ಕೂಡ ಈ ತರ ಕುತ್ತಿಗೆ ಹತ್ರ ಕಪ್ಪಾಗುತ್ತೆ. ಯೂಶಲಿ ಎಲ್ಲ ಹೆಣ್ಮಕ್ಳಿಗೂ ಜಾಸ್ತಿ ಪ್ರೆಗ್ನೆನ್ಸಿ ಟೈಮಲ್ಲೇ ಆಗೋದು. ನಾನು ಕೂಡ ಇಲ್ಲಿ ಸೈಡಲ್ಲಿ ಫೀಲ್ ಮಾಡಿರ್ತೀನಿ, ನನಗೂ ಕೂಡ ಈ ರೀತಿ ತುಂಬಾನೇ ಕಪ್ಪಾಗಿತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ನಾನು ಈ ಸ್ಕ್ರಬ್ನ ಯೂಸ್ ಮಾಡ್ಕೊಂಡೆ ನನ್ನ ಕಪ್ಪಾಗಿರೋ ಒಂದು ನೆಕ್ಕನ್ನ ಬ್ರೈಟ್ ಮಾಡ್ಕೊಂಡಿದ್ದು ಅಂತಾನೆ ಹೇಳ್ಬೋದು. ಸೊ ಈ ಇಷ್ಟು ಕಾರಣಗಳಿಂದ ಯೂಶುವಲಿ ನಿಮ್ಮ ಹತ್ರ ಡಾರ್ಕ್ ಅನ್ನೋದು ಕಾಣಿಸ್ಕೊಳ್ತಾ ಹೋಗುತ್ತೆ. ಬಟ್ ಏನೇ ಕಾರಣ ಇಲ್ಲಿ, ನಾನು ಹೇಳೋ ಈ ಒಂದು ಸ್ಕ್ರಬ್ನ ನೀವು ಕನ್ಸಿಸ್ಟೆನ್ಸಿಯಾಗಿ 1 ಮಂತ್ ಯೂಸ್ ಮಾಡೋದ್ರಿಂದ ನಿಮ್ಮ ಕಪ್ಪಾಗಿರುವಂಥ ನೆಕ್ಕು ಬ್ರೈಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾವುದದು ಆ ಸ್ಕ್ರಬ್, ಏನೆಲ್ಲ ನಾನು ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿದ್ದೀನಿ, ಜಸ್ಟ್ 2 ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿರೋದು. ಸೊ ಬನ್ನಿ ಆ ಕ್ಲಿಪ್ನ ನೋಡ್ಕೊಂಡು. ಸಣ್ಣ ಗಾತ್ರದ ಆಲೂಗಡ್ಡೆನ ತೊಗೊಂಡು ಚೆನ್ನಾಗಿ ತುರಿದು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಕಡೆ ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ, ಅಂದರೆ ಅಡುಗೆ ಸೋಡಾ. ಈ ಎರಡೂನ್ನ ಬಳಸ್ಕೊಂಡು ನಮ್ಮ ಕತ್ತತ್ರ ಇರುವಂಥ ಡಾರ್ಕ್ ಪಿಗ್ಮೆಂಟೇಷನ್ನ ಕಡಿಮೆ ಮಾಡ್ಕೋಬೋದು. ಆಲೂಗಡ್ಡೆ ಕೆಲವೊಬ್ಬರು ಜ್ಯೂಸ್ ಮಾಡ್ಕೊತಾರೆ, ಈ ರೀತಿ ತೊಳೆದುಕೊಂಡು ಮಾಡ್ಕೊಳೋದ್ರಿಂದ ನಮಗೆ ಸ್ಕ್ರಬ್ ರೀತಿ ಆಗುತ್ತೆ. ಸೊ ಚೆನ್ನಾಗಿ ರಿಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು ಡಾರ್ಕ್ ಪಿಗ್ಮೆಂಟೇಷನ್ನು. ಸೊ ಪೊಟ್ಯಾಟೊ ಬಳಸೋದ್ರಿಂದ ನಮ್ಮ ಸ್ಕಿನ್ನ ಬ್ರೈಟ್ ಆಗುತ್ತೆ, ಟ್ಯಾನ್ ಏನಾದರೂ ಇದೆ ಅದು ಕೂಡ ರಿಮೂವ್ ಆಗುತ್ತೆ. ಇನ್ನು ನಮ್ಮ ಕಣ್ಣು ಸುತ್ತ ಇರುವಂಥ ಫ್ಲಫಿ ಐಸ್ ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಬೇಕಿಂಗ್ ಸೋಡಾ ವಿಚಾರಕ್ಕೆ ಬರೋದಾದರೆ ಇದು ನಮ್ಮ ಡೆಡ್ ಸ್ಕಿನ್ನ ರಿಮೂವ್ ಮಾಡೋದ್ರ ಜೊತೆಗೆ ನಮ್ಮ ಓಪನ್ ಪೋರ್ಸ್ ಕೂಡ ಟೈಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಡೈಲಿ ಯೂಸ್ ಬೇಕಾದರೂ ಮಾಡ್ಬೋದು, ಅಥವಾ 2 ಡೇಸಿಗೆ ಒಂದ್ಸಲನಾದರೂ ಯೂಸ್ ಮಾಡ್ಬೋದು. ವಾರದಲ್ಲಿ 4 ರಿಂದ 5 ದಿನ ಈ ಸ್ಕ್ರಬ್ನ ಯೂಸ್ ಮಾಡೋದ್ರಿಂದ ನಿಮಗೆ ಒಂದು ಬೆಸ್ಟ್ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು. ಈ ಹೋಮ್ ರೆಮಿಡಿ ಎಲ್ಲ ಸ್ವಲ್ಪ ಟೈಮ್ ತೊಗೊತೆ, ಆದರೆ ಡೆಫಿನೆಟ್ಲಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಆನ್ಲೈನಲ್ಲಿ ನಿಮಗೆ ಸಾಕಷ್ಟು ಕ್ರೀಮ್ಗಳು ಸಿಗ್ತಾ ಹೋಗುತ್ತೆ, ಬಟ್ ಇದರಷ್ಟು ವರ್ತ್ ಬೇರೆ ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು. ಒಂದು ಸಣ್ಣ ಪೊಟ್ಯಾಟೋಯಿಂದ ಎಷ್ಟು ಚಮತ್ಕಾರ ನಡೆಯುತ್ತಂತೆ ನೀವೇ ಹೇಳ್ತೀರಾ. ನಾನು ತುರಿದಿರುವಂಥ ಆಲೂಗಡ್ಡೆ ಜೊತೆಗೆ ಬೇಕಿಂಗ್ ಸೋಡಾನ ಮಿಕ್ಸ್ ಮಾಡಿಕೊಂಡು ನಾನು ಕ್ಲೀನಾಗಿ ನನ್ನ ಕತ್ತತ್ರ ಎಲ್ಲ ಚೆನ್ನಾಗಿ ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ. ನೀವು ಜ್ಯೂಸ್ ಮಾಡಿಕೊಂಡು ಮಾಡಿದಾಗ ಅದು ಅಷ್ಟೊಂದು ಎಫೆಕ್ಟಿವ್ ಆಗಿರಲ್ಲ. ಈ ರೀತಿ ತುರಿದು ಮಾಡ್ಕೊಂಡಿರುವಂಥ ಆಲೂಗಡ್ಡೆಯಿಂದ ಸ್ಕ್ರಬ್ ಮಾಡೋದ್ರಿಂದ ತುಂಬ ಎಫೆಕ್ಟಿವ್ ಆಗಿ ಅಂತಲೇ ರಿಸಲ್ಟ್ ಹೇಳ್ಬೋದು. ಇಫ್ ಇನ್ ಕೇಸ್ ನಿಮ್ಮದು ಗೋಲ್ಡ್ ಚೈನ್ ಏನಾದರೂ ಇದ್ದರೆ ಸ್ವಲ್ಪ ಹಿಂದಕ್ಕೆ ಹಾಕ್ಕೊಂಡು ಸ್ಕ್ರಬ್ನ ಮಾಡಿ, ಏಕೆಂದರೆ ಗೋಲ್ಡ್ ಪಾಲಿಷಿಂಗ್ ಏನಾದರೂ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ನೀವು ತೆಗೆದಿಟ್ಬೇಕಾದ್ರೂ ಮಾಡ್ಬೋದು, ನಾನು ತೆಗಿಯೋದಿಲ್ಲ. ಅದಕ್ಕಾಗಿ ಸ್ವಲ್ಪ ಹಿಂದ್ಗಡೆ ಹಾಕ್ಕೊಂಡು ಚೆನ್ನಾಗಿ ಸ್ಕ್ರಬ್ ಮಾಡ್ತಾಯಿದ್ದೀನಿ. ಈವನ್ ಈ ಪೊಟ್ಯಾಟೊ ಸ್ಕ್ರಬ್ನ ನೀವು ಫೇಸಿಗೆ ಹಾಗೆ ಕೈಗೆ ಕಾಲಿಗೆಲ್ಲ ಅಪ್ಲೈ ಮಾಡ್ಬೋದು. ನಿಮ್ದೇನಾದರೂ ಟ್ಯಾನ್ ಇದ್ದರೆ ಅದು ಕೂಡ ರೆಡ್ಯೂಸ್ ಆಗುತ್ತೆ. ಇದನ್ನು ಒಂದು 10 to 15 ಮಿನಿಟ್ಸ್ ಬಿಟ್ಟರೆ ಸಾಕಾಗುತ್ತೆ ಡ್ರೈ ಆಗೋದಕ್ಕೆ. ಸ್ನಾನ ಮಾಡೋದಕ್ಕಿಂತ ಒಂದು 15 ನಿಮಿಷ ಮುಂಚೆ ಈ ರೀತಿ ಮಾಡೋದ್ರಿಂದ ನಿಮಗೆ ಸ್ನಾನ ಮಾಡೋದಕ್ಕೂ ತುಂಬ ಈಸಿಯಾಗುತ್ತೆ ಅಂತಲೇ ಹೇಳಿ. ಹೀಗೆಲ್ಲ ಸ್ಕ್ರಬ್ ಮಾಡ್ಕೊಂಡು ಆದ ನಂತರ ನಾನು ಕೈಗಳಿಗೂ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊತೀನಿ, ಯಾಕಂದರೆ ಇದು ಪೊಟ್ಯಾಟೊ ಬಳಸಿರ್ತೀವಿ, ಇದು ಟ್ಯಾನ್ ರಿಮೂವ್ ಮಾಡುತ್ತೆ. ಸೊ ಅದಕ್ಕೆ ಇದನ್ನು ಕೈಗಳಿಗೆ ಹಾಗೆ ಕಾಲುಗಳಿಗೂ ಕೂಡ ನಾನು ಸ್ಕ್ರಬ್ ಮಾಡ್ಕೊಂಡು ಬಿಡ್ತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ. ನೀವು ವಿಡಿಯೋಗೆ ಲೈಕ್ ಮಾಡೋದ್ರಿಂದ ಅದು ಇನ್ನೊಂದಿಷ್ಟು ಜನಕ್ಕೆ ಸಜೆಸ್ಟ್ ಆಗಿ ತೋರಿಸುತ್ತೆ, ಇನ್ನಷ್ಟು ಹೊಸೊಬ್ಬರು ಕೂಡ ನೋಡ್ಬೋದು ವಿಡಿಯೋನ. ಸೊ ನೆಕ್ಸ್ಟ್ ಯಾವ ಥರದ ವಿಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.